ನಮಸ್ಕಾರ ವೀಕ್ಷಕರೇ, ಬಯಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಬಗ್ಗೆ ತಿಳಿದುಕೊಳ್ಳೋಣ. ಯುವನಿಧಿಯಲ್ಲಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂದರೆ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡೋದು ಓಪನ್ ಆಗ್ತಾ ಇಲ್ಲ. ಅಂದರೆ ಮಾರ್ಚ್ ಮಂತಿನಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಲು ಹೋದಂಥ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಡಿಕ್ಲೇರೇಷನ್ ಓಪನ್ ಆಗ್ತಾ ಇಲ್ಲ. ಯಾಕೆ ಸೆಲ್ಫ್ ಡಿಕ್ಲೇರೇಷನ್ ಓಪನ್ ಆಗ್ತಾ ಇಲ್ಲ ಅನ್ನೋದು ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ ಇದೇ ರೀತಿ ನಿಮ್ಮಲ್ಲಿ ಕೂಡ ಬರ್ತಾ ಇದೆ. ಮೇಲ್ಗಡೆ ಸ್ವೈಪ್ ಮಾಡಿ, ಕನ್ನಡದಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ನೀವು ತಿಳಿದುಕೊಳ್ಳಬಹುದು, ನೋಡ್ಬೋದು. ಒಂದು ಬಾರಿ ಓದಿಕೊಳ್ಳಿ. ಪ್ರಿಯ ಅರ್ಜಿದಾರರೇ, ಯುವನಿಧಿ ಯೋಜನೆಯ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ. ಆದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ, ಆಗಸ್ಟ್, ನವೆಂಬರ್ ಮತ್ತು ಫೆಬ್ರವರಿ ಮಾಹೆಗಳಲ್ಲಿ 1ರಿಂದ 25ರವರೆಗೆ ಮಾತ್ರ ನೀಡುವುದು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕ್ಲಿಯರ್ ಆಗಿ ನೀಡಿರುತ್ತಾರೆ. ನೀವು ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ತಿಂಗಳಿಗೊಮ್ಮೆ ಡಿಕ್ಲೇರೇಷನ್ ಮಾಡೋದು ಇಲ್ಲ. ಇನ್ನು ಮುಂದೆ 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು 3 ತಿಂಗಳ ನಂತರ ಸೆಲ್ಫ್ ಡಿಕ್ಲೇರೇಷನ್ ಮಾಡಲು 1ರಿಂದ 25ನೇ ತಾರೀಕುವರೆಗೆ ಅಂದರೆ ಟೈಮ್ ನೀಡ್ತಾರೆ. ಆ ಟೈಮಲ್ಲಿ ನಾವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿದಾಗ 3 ಮಂತಿನ ಹಣವನ್ನು ಎಟ್ ಎ ಟೈಮ್ ಹಾಕ್ತಾರೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲ, ನಾನು ಯುವನಿಧಿಗೆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದಾಗ ಅವರು ತಿಳಿಸ್ತಿದ್ರು. ಆದ ಕಾರಣ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಹಲವಾರು ವಿದ್ಯಾರ್ಥಿಗಳು ಯುವನಿಧಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಲು ತುಂಬ ತಲೆ ಕೆಡಿಸ್ಕೊಂಡಿದ್ರು. ಯಾಕೆಂದರೆ ದಿನಾಲೂ ಓಪನ್ ಮಾಡ್ತಾ ಇದ್ರು, ಇದೇ ರೀತಿ ಬರ್ತಿತ್ತು. ದಿನಾಲೂ ಓಪನ್ ಮಾಡ್ತಾ ಇದ್ರು, ಇದೇ ರೀತಿ ಬರ್ತಿತ್ತು. ಆದರೆ ನೀವು ತಲೆ ಕೆಡಿಸೋ ಹಾಗಿಲ್ಲ. ನಾ ಇದ್ರ ಮೂಲಕ ಎಲ್ಲ ಮಾಹಿತಿ ನೀಡ್ತಾ ಇರ್ತೀನಿ. ಇನ್ನು ಮುಂದೆ ಎಲ್ಲ ವಿದ್ಯಾರ್ಥಿಗಳು 3 ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಯುವನಿಧಿ ಬಗ್ಗೆ ಏನಾದರೂ ಅಪ್ಡೇಟ್ ಬಿಟ್ಟಲ್ಲಿ ನಾವು ನಿಮಗೆ ತಿಳಿಸಲು ಪ್ರಯತ್ನಿಸ್ತೀನಿ. ಸ್ನೇಹಿತರೆ, ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ನೀಡ್ತಾ ಇರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.